ನಿಮಗೆ ಯಾವಾಗಲಾದರೂ 2 ಸಾರಿ ಅಧಿಕಾರ ಮಾಡಿದ್ದೀರಿ. 2008ರಿಂದ 13, ಆಮೇಲೆ 19ರಿಂದ 23ವರೆಗೆ ಮಾಡಿದ್ದೀರಿ. ಯಾವತ್ತಾರು ಜನರ ಆಶೀರ್ವಾದ ತಗೊಂಡು ಗೆದ್ದಿದ್ದೀರೇನ್ರಿ? ಹೇಳಿ ನೋಡ. ಯಾವತ್ತಾದ್ರೂ 113 ಸ್ಥಾನ ಗೆದ್ದಿದ್ದೀರಿ. ಆಪರೇಷನ್ ಕಮಲ ಎಲ್ಲ ಖರೀದಿ, ಆಪರೇಷನ್ ಕಮಲ ಖರೀದಿ, ಗ್ಯಾರಂಟಿ ಖರೀದಿ, ಬಾಂಬೆ ಟೂರ್. ಯಾವತ್ರಿ 18 ಗೆದ್ದದ್ದು ಯಾವಾಗ ಗೊತ್ತಾ? ಆಪರೇಷನ್ ಕಮಲ ಮಾಡಿ. ಸಭಾಧ್ಯಕ್ಷರೇ, ಗ್ಯಾರಂಟಿ ಬಗ್ಗೆ ಅಷ್ಟೇ ವಿಶ್ವಾಸ ಇದ್ದಿದೆ. ಶಿಗ್ಗಾವಿನಲ್ಲಿ ಅವರ ಸಮುದಾಯದ ಮಧ್ಯೆ ನಮ್ಮ ಮುಖ್ಯಮಂತ್ರಿ ಕಂಟಿನ್ಯೂ ಆಗ್ಬೇಕು, ಬೇಡ ಓಟ್ ಹಾಕ್ಬೇಕು ಅಂತ ಹೇಳಿ ಭಿಕ್ಷೆ ಬಿಡ್ತಾ ಇದ್ರು. ಪರಿಸ್ಥಿತಿ ಯಾಕೆ ಬಂತ? ಗ್ಯಾರಂಟಿ ಬಗ್ಗೆ ವಿಶ್ವಾಸ ನೀವೇ ನಿಂತು ಮಾತಾಡೋದು ಹೇಗೆ? ಓಟ್ ಒತ್ಕೊಳ್ಳಕ್ಕಾಗಲ್ಲ ನಾನೇ. ಈಗ ನೀವು ವೀರಶೈವ ಲಿಂಗಾಯತರದ ಸಭೆ ಎಲ್ಲ ಮಾಡಿಸಿದ್ರಲ್ಲ, ಯಾಕೆ ಉಳ್ಕೊಳಕ್ಕೆ? ಪಾಪ ಸರ್, ನಮ್ಮ ಹತ್ರ ಗ್ಯಾರಂಟಿ ಇಲ್ಲ ಸರ್. ಗ್ಯಾರಂಟಿ ನಿಮ್ಮ ಜಾತಿ ಉಪಯೋಗಿಸ್ಕೊಂಡು ನೀವು ಅಧ್ಯಕ್ಷರಾಗಿ ಉಳ್ಕೊಂಡಿದ್ದೀರಿ. ಯಡಿಯೂರಪ್ಪನವ್ರು ಮುಖ್ಯಮಂತ್ರಿ ಆಗಿದ್ದು ಜಾತಿ ಉಪಯೋಗಿಸ್ಕೊಂಡು. ನನ್ನ ಪ್ರಶ್ನೆ ನಿಮ್ ಗ್ಯಾರಂಟಿ ಬಗ್ಗೆ ಅಷ್ಟು ವಿಶ್ವಾಸ ಇದ್ದಿದ್ರೆ ಶಿಗ್ಗಾವಿನಲ್ಲಿ ಮಾತು ಬರೋದಕ್ಕೆ ಎಲ್ಲ ನಮಗೆ ಲಿಂಗಾಯತ ಜನಾಂಗದವರು ಓಟ್ ಕೊಟ್ಟಿದ್ದಾರೆ. ಎಲ್ಲ ಜಾತಿಯವರು ಓಟ್ ಕೊಟ್ಟಿರೋದ್ರಿಂದಲೇ ನಾವು ಗೆಲ್ಲಕ್ಕೆ ಸಾಧ್ಯ ಆಯಿತು. ಶಿಗ್ಗಾಂವ್ ಸ್ಥಳದಲ್ಲಿ ಒಬ್ಬ ಅಲ್ಪಸಂಖ್ಯಾತರ ಕ್ಯಾಂಡಿಡೇಟ್ ಪಠಾಣ್ ಅಲ್ಪಸಂಖ್ಯಾತರ ಕ್ಯಾಂಡಿಡೇಟ್ ಗೆಲ್ಲಬೇಕಾದ್ರೆ ಬಸವರಾಜ ಬೊಮ್ಮಾಯಿ ಅವರ ಮಗ ಅವ್ರ ಮೇಲೆ ಗೆಲ್ಲಬೇಕಾದ್ರೆ ಎಲ್ಲ ಜನಾಂಗದವರು ಓಟ್ ಕೊಟ್ಟಿದ್ರು ಸಾಧ್ಯ ಇರ್ತಲ್ಲಪ್ಪ. ನಿಮಗೆ ಯಾವಾಗಲಾದರೂ 2 ಸಾರಿ ಅಧಿಕಾರ ಮಾಡಿದ್ದೀರಿ. 2008ರಿಂದ 13, ಆಮೇಲೆ 19ರಿಂದ 23ವರೆಗೆ ಮಾಡಿದ್ದೀರಿ. ಯಾವತ್ತಾರು ಜನರ ಆಶೀರ್ವಾದ ತಗೊಂಡು ಗೆದ್ದಿದ್ದೀರೇನ್ರಿ? ಹೇಳಿ ನೋಡ. ಯಾವತ್ತಾದ್ರೂ 113 ಸ್ಥಾನ ಗೆದ್ದಿದ್ದೀರಿ. ಆಪರೇಷನ್ ಕಮಲ ಎಲ್ಲ ಖರೀದಿ, ಆಪರೇಷನ್ ಕಮಲ ಖರೀದಿ, ಗ್ಯಾರಂಟಿ ಖರೀದಿ, ಬಾಂಬೆ ಟೂರ್. ಯಾವತ್ರಿ 18 ಗೆದ್ದದ್ದು ಯಾವಾಗ ಗೊತ್ತಾ? ಆಪರೇಷನ್ ಕಮಲ ಮಾಡಿ. ಸಭಾಧ್ಯಕ್ಷರೇ, ಗ್ಯಾರಂಟಿ ಬಗ್ಗೆ ಅಷ್ಟೇ ವಿಶ್ವಾಸ ಇದ್ದಿದೆ. ಶಿಗ್ಗಾವಿನಲ್ಲಿ ಅವರ ಸಮುದಾಯದ ಮಧ್ಯೆ ನಮ್ಮ ಮುಖ್ಯಮಂತ್ರಿ ಕಂಟಿನ್ಯೂ ಆಗ್ಬೇಕು, ಬೇಡ ಓಟ್ ಹಾಕ್ಬೇಕು ಅಂತ ಹೇಳಿ ಭಿಕ್ಷೆ ಬಿಡ್ತಾ ಇದ್ರು. ಪರಿಸ್ಥಿತಿ ಯಾಕೆ ಬಂತ? ಗ್ಯಾರಂಟಿ ಬಗ್ಗೆ ವಿಶ್ವಾಸ ನೀವೇ ನಿಂತು ಮಾತಾಡೋದು ಹೇಗೆ? ಓಟ್ ಒತ್ಕೊಳ್ಳಕ್ಕಾಗಲ್ಲ ನಾನೇ. ಈಗ ನೀವು ವೀರಶೈವ ಲಿಂಗಾಯತರದ ಸಭೆ ಎಲ್ಲ ಮಾಡಿಸಿದ್ರಲ್ಲ, ಯಾಕೆ ಉಳ್ಕೊಳಕ್ಕೆ? ಪಾಪ ಸರ್, ನಮ್ಮ ಹತ್ರ ಗ್ಯಾರಂಟಿ ಇಲ್ಲ ಸರ್. ಗ್ಯಾರಂಟಿ ನಿಮ್ಮ ಜಾತಿ ಉಪಯೋಗಿಸ್ಕೊಂಡು ನೀವು ಅಧ್ಯಕ್ಷರಾಗಿ ಉಳ್ಕೊಂಡಿದ್ದೀರಿ. ಯಡಿಯೂರಪ್ಪನವ್ರು ಮುಖ್ಯಮಂತ್ರಿ ಆಗಿದ್ದು ಜಾತಿ ಉಪಯೋಗಿಸ್ಕೊಂಡು. ನನ್ನ ಪ್ರಶ್ನೆ ನಿಮ್ ಗ್ಯಾರಂಟಿ ಬಗ್ಗೆ ಅಷ್ಟು ವಿಶ್ವಾಸ ಇದ್ದಿದ್ರೆ ಶಿಗ್ಗಾವಿನಲ್ಲಿ ಮಾತು ಬರೋದಕ್ಕೆ ಎಲ್ಲ ನಮಗೆ ಲಿಂಗಾಯತ ಜನಾಂಗದವರು ಓಟ್ ಕೊಟ್ಟಿದ್ದಾರೆ. ಎಲ್ಲ ಜಾತಿಯವರು ಓಟ್ ಕೊಟ್ಟಿರೋದ್ರಿಂದಲೇ ನಾವು ಗೆಲ್ಲಕ್ಕೆ ಸಾಧ್ಯ ಆಯಿತು. ಶಿಗ್ಗಾಂವ್ ಸ್ಥಳದಲ್ಲಿ ಒಬ್ಬ ಅಲ್ಪಸಂಖ್ಯಾತರ ಕ್ಯಾಂಡಿಡೇಟ್ ಪಠಾಣ್ ಅಲ್ಪಸಂಖ್ಯಾತರ ಕ್ಯಾಂಡಿಡೇಟ್ ಗೆಲ್ಲಬೇಕಾದ್ರೆ ಬಸವರಾಜ ಬೊಮ್ಮಾಯಿ ಅವರ ಮಗ ಅವ್ರ ಮೇಲೆ ಗೆಲ್ಲಬೇಕಾದ್ರೆ ಎಲ್ಲ ಜನಾಂಗದವರು ಓಟ್ ಕೊಟ್ಟಿದ್ರು ಸಾಧ್ಯ ಇರ್ತಲ್ಲಪ್ಪ.